ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭಾ ಚುನಾವಣೆಗೆ ಪ್ರಚಾರ ಆರಂಭಿಸಿರುವ PM ಮೋದಿ ನಿರಂತರ 4ನೇ ದಿನವೂ ಮುಸ್ಲಿಮರನ್ನು ಉಲ್ಲೇಖಿಸಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ದಲಿತ ಮತ್ತು ಹಿಂದುಳಿದ ವರ್ಗದವರ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡೋಕೆ ಪ್ಲಾನ್ ಹಾಕಿದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಛತ್ತೀಸ್ಗಢದ ಸರ್ಗುಜಾದಲ್ಲಿ ನಡೆದ ರ್ಯಾಲಿ ವೇಳೆ ಮೋದಿ ಮಾತನಾಡಿದರು. ಈ ವೇಳೆ ಕಾಂಗ್ರೆಸ್ ಪ್ರಣಾಳಿಕೆಗಳು ಮುಸ್ಲಿಂ ಲೀಗ್ನ ಚಿಂತನೆಗಳನ್ನು ಪ್ರತಿಬಿಂಬಿಸ್ತಾ ಇವೆ. ಕಾಂಗ್ರೆಸ್ನ ಒಂದು ಸತ್ಯಾಂಶ ಈಗ ಹೊರಬಂದಿದೆ. ಇದನ್ನು ಕೇಳಿ ದೇಶದ ಜನರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿ ಮೀಸಲಾತಿ ಕೊಡೋಕೆ ಸಾಧ್ಯ ಇಲ್ಲ, ಅವಕಾಶ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದನ್ನ ವಿರೋಧಿಸಿದ್ರು. ಆದರೆ ಕಾಂಗ್ರೆಸ್ ಮಾತ್ರ ಬಹಳ ಹಿಂದೆನೆ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡೋಕೆ ಸಂಕಲ್ಪ ತೊಟ್ಟಿತ್ತು. ಅವರು ದೇಶದ ಜನರಿಗೆ ಮೋಸ ಮಾಡ್ತಾ ಇದ್ರು. 2004ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಟ್ಟಿದ್ರು. ನಂತರ ನಡೆದ 2 ಚುನಾವಣೆ ವೇಳೆ ಕೂಡ, 2 ಪಾರ್ಲಿಮೆಂಟರಿ ಚುನಾವಣೆ ವೇಳೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋದಾಗಿ ಅವರು ಮ್ಯಾನಿಫೆಸ್ಟೋದಲ್ಲಿ ಪ್ರತಿಜ್ಞೆ ಮಾಡಿದ್ರು. ಹೀಗೆ ಮಾಡಿ OBC ಅಂದರೆ ಹಿಂದುಳಿದ ವರ್ಗದವರ 15% ಮೀಸಲಾತಿಯನ್ನ ತೆಗೆದು ಮುಸ್ಲಿಮರಿಗೆ ಕೊಡೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು. ಅಲ್ಲದೆ ಈ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡಲಾಗಿತ್ತು. ನಂತರ BJP ಸರ್ಕಾರ ಬಂದ ಮೇಲೆ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟು ಅದನ್ನು ತೆಗೆದು ಹಾಕಿದ್ವಿ. ಆದರೆ ಈಗ ಪುನಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ತಾ ಇದೆ. ಈ ಬಾರಿ ಅವರು OBC ಕಣ್ಣಿಗೆ ಮಣ್ಣೆರಚಿ ಮುಸ್ಲಿಮರ ಎಲ್ಲ ಜಾತಿಗಳನ್ನು OBC ಕೆಟಗರಿಗೆ ತಂದು ಸೇರಿಸಿದ್ದಾರೆ. ಕಾಂಗ್ರೆಸ್ ಇದೇ ಫಾರ್ಮುಲಾವನ್ನ ಇಡೀ ದೇಶದ ಮೇಲೆ ಬಳಸೋಕೆ ಹೊರಟಿದೆ ಅಂತ ಟೀಕೆ ಮಾಡಿದ್ದಾರೆ. ಅದಾಗೆ ಮೊನ್ನೆ ಅಷ್ಟೇ PM ಮೋದಿ ಕಾಂಗ್ರೆಸ್ ಹಿಂದೂಗಳ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚೋಕೆ ಹೊರಟಿದೆ, ಅದಾದ ಮೇಲೆ OBC ಮತ್ತು SC/ST ಮೀಸಲಾತಿಯನ್ನ ಮುಸ್ಲಿಮರಿಗೆ ಹಂಚೋಕೆ ನೋಡ್ತಾ ಇದೆ ಅಂತ ಹೇಳಿದ್ರು. ಈಗ ಮತ್ತೆ ಅದೇ ವಾಗ್ದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಕಾಂಗ್ರೆಸ್ನ ಸ್ಯಾಮ್ ಪಿತ್ರೋಡಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅಮೆರಿಕದಲ್ಲಿ ವೆಲ್ತ್ ಟ್ಯಾಕ್ಸ್ ಅಂತ ಇರುತ್ತೆ, ಅಪ್ಪನ ಆಸ್ತಿ ಅಪ್ಪತ್ತಿರೋಗಿ ಮಗನಿಗೆ ಬರೋ ಟೈಮ್ನಲ್ಲಿ 55% ಸರ್ಕಾರ ಕಿತ್ಕೊಳ್ಳುತ್ತೆ ಅಂತ ಹೇಳಿ ಅದೊಂಥರ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಸ್ಯಾಮ್ ಪಿತ್ರೋಡಾ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದನ್ನು ಸಪೋರ್ಟ್ ಮಾಡಿ ಅದನ್ನು ಉಲ್ಲೇಖಿಸಿ ಕೂಡ PM ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಲೂಟಿ ಮಾಡೋಕೆ ಬಯಸುತ್ತೆ, ಪಿತ್ರಾರ್ಜಿತ ತೆರಿಗೆ ಹೇರೋದಾಗಿ ಕಾಂಗ್ರೆಸ್ ಹೇಳಿದೆ. ನೀವು ಕಷ್ಟಪಟ್ಟು ದುಡಿದ ಕೂಡಿಟ ಆಸ್ತಿಯನ್ನ ನಿಮ್ಮ ಮಕ್ಕಳಿಗೆ ಸಿಗೋಕೆ ಬಿಡಲ್ಲ, ನಿಮ್ಮಿಂದ ಕಿತ್ಕೊಳ್ಳುತ್ತೆ. ನೀವು ಬದುಕಿರೋ ತನಕ ಮಾತ್ರ ಟ್ಯಾಕ್ಸ್ ತಗೊಳ್ಳೋದಲ್ಲ, ಸತ್ತ ಮೇಲೂ ಕೂಡ, ವ್ಯಕ್ತಿ ಸತ್ತ ಮೇಲೂ ಕೂಡ ಕಾಂಗ್ರೆಸ್ ಅವ್ರನ್ನ ಲೂಟಿ ಮಾಡುತ್ತೆ ಅಂತ ಟೀಕೆ ಮಾಡಿದ್ದಾರೆ. ಈ ಮೂಲಕ ಸ್ಯಾಮ್ ಪಿತ್ರೋಡಾ ಆಡಿರೋ ಮಾತನ್ನ ಕಾಂಗ್ರೆಸ್ ವಿರುದ್ಧ ಬಾಣವಾಗಿ ಬಳಸಿದ್ದಾರೆ. ಅಂದ ಹಾಗೆ ಆಸ್ತಿ ಹಂಚಿಕೆ ವಿಚಾರವಾಗಿ ಏಪ್ರಿಲ್ 23ನೇ ತಾರೀಕು ಸಂದರ್ಶನದಲ್ಲಿ ಮಾತನಾಡಿದ ಪಿತ್ರೋಡಾ ಅಮೆರಿಕದಲ್ಲಿ ವಿಧಿಸಲಾಗ್ತಿರೋ ಪಿತ್ರಾರ್ಜಿತ ಆಸ್ತಿ ತೆರಿಗೆಯ ಉದಾಹರಣೆಯನ್ನ ಕೊಟ್ಟಿದ್ರು. ಅಮೆರಿಕದಲ್ಲಿ ಪಿತ್ರಾರ್ಜಿತ ತೆರಿಗೆ ಇದೆ. ಒಬ್ಬ $100 ಮಿಲಿಯನ್ ಸಂಪತ್ತನ್ನು ಹೊಂದಿದರೆ ಆತ ಮೃತಪಟ್ಟಾಗ ಕೇವಲ $45 ಮಿಲಿಯನ್ ಮಾತ್ರ ಮಕ್ಕಳಿಗೆ ವರ್ಗಾಯಿಸಬಹುದು. 55% ಸರ್ಕಾರ ತಗೊಳುತ್ತೆ. ಅದು ಇಂಟ್ರೆಸ್ಟಿಂಗ್ ಕಾನೂನು. ನಿಮ್ಮ ಪೀಳಿಗೆಯಲ್ಲಿ ನೀವು ಸಂಪತ್ತನ್ನು ಸಂಪಾದಿಸಿದಿರಿ ಮತ್ತು ನೀವು ಈಗ ಹೋಗುವಾಗ ನಿಮ್ಮ ಸಂಪತ್ತನ್ನು ಸಾರ್ವಜನಿಕರಿಗೆ ಬಿಡಬೇಕು, ಎಲ್ಲವನ್ನೂ ಅಲ್ಲ, ಅರ್ಧದಷ್ಟನ್ನ ಬಿಡಬೇಕು. ಇದು ನ್ಯಾಯೋಚಿತ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ವಿವಾದಕ್ಕೆ ತಿರುಗಿತ್ತು. ಅದಾದಮೇಲೆ ವಿವಾದ ಜಾಸ್ತಿ ಆಗ್ತಿದ್ದ ಹಾಗೆ PM ಇದನ್ನು ಎತ್ಕೊಂಡು ಅಟ್ಯಾಕ್ ಶುರು ಮಾಡಿದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಕೂಡ ಪಿತ್ರೋಡಾ ಹೇಳಿಕೆಯಿಂದ ದೂರ ಸರಿದಿತ್ತು. ಇದು ಅವರ ವೈಯಕ್ತಿಕ ಮಾತು, ಪಕ್ಷದ ನೀತಿ ಅಲ್ಲ ಅಂತ ಹೇಳಿತ್ತು. ಇನ್ನು ಪಿತ್ರೋಡಾ ಕೂಡ ನಾನು ಅಮೆರಿಕದ ಪಿತ್ರಾರ್ಜಿತ ತೆರಿಗೆ ಉದಾಹರಣೆ ಬಗ್ಗೆ ಕೇವಲ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ ಅಷ್ಟೇ. ಸಾಮಾನ್ಯವಾಗಿ ಜನ ಇಂಥ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ನನ್ನ ಈ ವಿಚಾರಕ್ಕೂ ಮತ್ತು ಕಾಂಗ್ರೆಸ್ ಸೇರಿದಂತೆ ಯಾವುದೇ ಪಕ್ಷದ ಇತರ ನೀತಿಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದರು. ಆದರೆ ಕಾಂಗ್ರೆಸ್ ಇದರಿಂದ ಅಂತರ ಕಾಯ್ದುಕೊಳ್ಳೋ ಹೇಳಿಕೆಯನ್ನು ಕೊಡೋ ಮುನ್ನವೇ ಮೋದಿ ಇದನ್ನ ಬಾಣವಾಗಿ ಕಾಂಗ್ರೆಸ್ ವಿರುದ್ಧ ಬಳಸಿ ಆಗಿತ್ತು. ಈಗ ಕಾಂಗ್ರೆಸ್ ಕ್ಲಾರಿಟಿ ಕೊಟ್ಟ ಮೇಲೂ ಕೂಡ ಈ ಅಸ್ತ್ರದ ಬಳಕೆ ಸ್ಟಾಪ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಥ್ರೂ ಔಟ್ ಎಲೆಕ್ಷನ್ ಇದು ಬಳಕೆಯಾಗೋ ನಿರೀಕ್ಷೆ ಇದೆ.
ಅದು ಹಾಗೆ ಸ್ಯಾಮ್ ಪಿತ್ರೋಡಾ ಅಂದು ರಾಜೀವ್ ಗಾಂಧಿಯ ಒಡನಾಡಿ, ಟೆಲಿಕಾಂ ಕ್ರಾಂತಿಯ ಆರಂಭದ ಹೆಜ್ಜೆಗಳನ್ನು ರಾಜೀವ್ ಗಾಂಧಿ ಮತ್ತು ಇವರು ಸೇರಿ ಇಟ್ಟರು ಅಂತ ಇವರಿಗೆ ಕ್ರೆಡಿಟ್ ಕೊಡಲಾಗುತ್ತೆ. ಈಗ ರಾಹುಲ್ ಗಾಂಧಿಯ ಎಲ್ಲ ವಿದೇಶಿ ಎಂಗೇಜ್ಮೆಂಟ್ಗಳ ರೂವಾರಿ ಅಂತ ಪರಿಗಣಿಸಲಾಗುವ ವ್ಯಕ್ತಿ ಈ ಸ್ಯಾಮ್ ಪಿತ್ರೋಡಾ. ಏನೋ ಒಂದು ಕಡೆ ಈ ಸಂಪತ್ತಿನ ಹಂಚಿಕೆ ವಿಚಾರವಾಗಿ ಖುದ್ದು ರಾಹುಲ್ ಗಾಂಧಿ ಈಗ ಯೂ ಟರ್ನ್ ತಗೊಂಡಿದ್ದಾರೆ. ನಾವು ಚೆಕ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದು, ಯಾರ ಹತ್ರ ಎಷ್ಟು ದುಡ್ಡಿದೆ ಅಂತ, ಸಂಪತ್ತಿದೆ ಅಂತ. ಆಮೇಲೆ ಚೆಕ್ ಮಾಡಿ ಆದಮೇಲೆ ಜಾಸ್ತಿ ಇದ್ದವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ನಾನು ಹೇಳಲಿಲ್ಲ, ಜಸ್ಟ್ ಚೆಕ್ ಅಷ್ಟೇ ಮಾಡ್ತೀವಿ ಅಂತ ಹೇಳಿದ್ದು. ನಾನು ಎಕ್ಸ್ರೇ ಮಾಡ್ತೀವಿ ಅಂತ ಹೇಳಿದ್ದೆ. ಎಕ್ಸ್ರೇ ಅಂದರೆ ವೆಲ್ತ್ ಸರ್ವೆ ಆ ಅರ್ಥದಲ್ಲಿ ಹೇಳಿದ್ದೆ ಅಂತ ರಾಹುಲ್ ಗಾಂಧಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ, ಒರಿಜಿನಲ್ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ವೆಲ್ತ್ ಸರ್ವೆ ನಡೆಸಲಾಗುತ್ತೆ, ಚೆಕ್ ಮಾಡ್ತೀವಿ ಯಾರ ಹತ್ರ ಎಷ್ಟಿದೆ ಅಂತ, ಆಮೇಲೆ ಒಂದು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈಗ ಏನು ಆಕ್ಷನ್ ತಗೊಳ್ತೀವಿ ಅಂತ ಹೇಳಲಿಲ್ಲ ಅಂತ ರಾಹುಲ್ ಗಾಂಧಿ ಯೂ ಟರ್ನ್ ಹೊಡೆದಿದ್ದಾರೆ. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯವನ್ನ ಹಿಂದುಳಿದ ವರ್ಗಗಳಿಗೆ ಸೇರಿಸುವ ಸಂಬಂಧ ರಾಜ್ಯ ಸರ್ಕಾರದ ನಿರ್ಧಾರ ಏನಿದೆ, ಇದಕ್ಕೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಕರ್ನಾಟಕ ಸರ್ಕಾರದ ಈ ತೀರ್ಮಾನ ಸಾಮಾಜಿಕ ನ್ಯಾಯ ಕುರಿತು ಸಂವಿಧಾನದ ಆಶಯಗಳಿಗೆ ವಿರುದ್ಧ ಅಂತ ಹೇಳಿದೆ. ಅಲ್ಲದೆ ಕಳೆದ ವರ್ಷ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯಕ್ಕೆ ಭೇಟಿ ನೀಡಿದ ವೇಳೆ ರಾಜ್ಯದ ರಿಸರ್ವೇಷನ್ ಪಾಲಿಸಿಯನ್ನು ಚೆಕ್ ಮಾಡಿತ್ತು. ಈ ವೇಳೆ ರಾಜ್ಯದ ಮುಸ್ಲಿಂ ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಸಂವಿಧಾನದ 15 ಮತ್ತು 16ನೇ ವಿಧಿ ಅನ್ವಯ ಉದ್ಯೋಗ ಹಾಗೂ ಶೈಕ್ಷಣಿಕ ಸಂಸ್ಥೆಗಳ ಪ್ರವೇಶದಲ್ಲಿ ಮೀಸಲಾತಿ ಕೊಡೋ ಉದ್ದೇಶದಿಂದ ಒಬಿಸಿಗೆ ಸೇರಿಸುವ ನಿರ್ಧಾರವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಆಯೋಗ ಹೇಳಿದೆ. ಪಿಎಂ ನರೇಂದ್ರ ಮೋದಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಆರೋಪಿಸಿ ನರೇಂದ್ರ ಮೋದಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನು ಕೊಟ್ಟಿತ್ತು. ಮೋದಿ ವಿರುದ್ಧ ಮಾಡಲಾಗಿರೋ ಆರೋಪಗಳನ್ನು ನಾವೀಗ ಚೆಕ್ ಮಾಡ್ತಾ ಇದ್ದೀವಿ ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳಿದ್ದಾರೆ. ಮೋದಿಯ ಭಾಷಣವನ್ನ ಎಲ್ಲ ಆಂಗಲ್ನಿಂದಲೂ ನೋಡಲಾಗ್ತಾ ಇದೆ. ನಿಜವಾಗ್ಲೂ ಮೋದಿ ನಿರ್ದಿಷ್ಟ ಅಲ್ಪಸಂಖ್ಯಾತರ ಸಮುದಾಯವನ್ನ ಟೀಕಿಸಿದ್ರ ಅಥವಾ ಕಾಂಗ್ರೆಸ್ ಅವರಿಗೆ ವೋಟ್ ಹಾಕಬಾರ್ದು ಅಂತ ಕೋಮುವಾದಿ ಹೇಳಿಕೆಯನ್ನ ಕೊಟ್ರ ಅಥವಾ ಈ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿದ್ದವರ ಹಳೆ ಭಾಷಣವನ್ನ ಈಗಿನ ಕಾಂಗ್ರೆಸ್ ಪ್ರಣಾಳಿಕೆಗೆ ಹೋಲಿಸೋ ಕೆಲಸವನ್ನಷ್ಟೇ ಮಾಡಿದ್ರ ಅಂತ ಪರಿಶೀಲಿಸಲಾಗ್ತಾ ಇದೆ ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಪ್ರಧಾನಿ ಮೋದಿಯವರು ಮುಸ್ಲಿಮರ ವಿರುದ್ಧ ದ್ವೇಷದ ಅಭಿಯಾನ ನಡೆಸ್ತಾ ಇದ್ದಾರೆ ಅಂತ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಒವೈಸಿ ಆರೋಪಿಸಿದ್ದಾರೆ. ಅಲ್ಲದೆ ಮೋದಿ ದೇಶದ 140 ಕೋಟಿ ಜನರಿಗೂ ಪ್ರಧಾನಿಯಾಗಿದ್ದಾರೆ, ಆದರೂ ಮುಸ್ಲಿಮರನ್ನ ದ್ವೇಷಿಸ್ತಾ ಇದ್ದಾರೆ. ದೇಶದಲ್ಲಿ ನಾಳೆ ಗಲಭೆ ನಡೆದರೆ ಮೋದಿ ಕಾರಣ, ಹೀಗಾಗಿ ಮೋದಿ ಅವರ ಗ್ಯಾರಂಟಿ ಕೇವಲ ಮುಸ್ಲಿಮರ ವಿರುದ್ಧದ ದ್ವೇಷದ ಭರವಸೆ. 2002ರಿಂದಲೂ ಮೋದಿ ಇದನ್ನೇ ಮಾಡ್ತಿದ್ದಾರೆ ಅಂತ ಒವೈಸಿ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳೆಯರ ಮಂಗಳಸೂತ್ರ ಸೇಫ್ ಅಲ್ಲ ಅಂತ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ತಾಯಿ ತನ್ನ ಮಂಗಳಸೂತ್ರವನ್ನು ದೇಶಕ್ಕೆ ಅರ್ಪಿಸಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಯುದ್ಧದ ಟೈಮ್ನಲ್ಲಿ ನನ್ನ ಅಜ್ಜಿ ಇಂದಿರಾ ಗಾಂಧಿ ಕೂಡ ತನ್ನಲ್ಲಿದ್ದ ಚಿನ್ನವನ್ನು ದೇಶಕ್ಕೆ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕ 75 ವರ್ಷಗಳಲ್ಲಿ ಕಾಂಗ್ರೆಸ್ 55 ವರ್ಷ ಆಳಿದೆ. ಈ ವೇಳೆ ನಿಮ್ಮ ಮಂಗಳಸೂತ್ರ ಅಥವಾ ನಿಮ್ಮ ಚಿನ್ನವನ್ನು ಕಾಂಗ್ರೆಸ್ ಯಾವತ್ತಾದರೂ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಮೋದಿ ಮಂಗಳಸೂತ್ರದ ಮಹತ್ವವನ್ನು ತಿಳಿದಿದ್ರೆ ಇಂತಹ ಅನೈತಿಕ ವಿಚಾರಗಳನ್ನು ಮಾತನಾಡ್ತಾ ಇರಲಿಲ್ಲ ಅಂತ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ. ಮತ್ತೊಂದು ಕಡೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಶರಿಯಾ ಕಾನೂನು ಜಾರಿಗೊಳಿಸುವ ಬಗ್ಗೆ ತಿಳಿಸಿದೆ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಅಮ್ರೋಹದಲ್ಲಿ ಮಾತನಾಡ್ತಾ ಇದ್ರು. ಶರಿಯಾ ಕಾನೂನು ಬಗ್ಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ನಮ್ಮ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಮುನ್ನಡಿಬೇಕಾ ಅಥವಾ ಶರಿಯಾ ಕಾನೂನು ಮೂಲಕ ನಡಿಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ದೇಶಕ್ಕೆ ದ್ರೋಹ ಮಾಡಿವೆ, ಮತ್ತೊಮ್ಮೆ ಸುಳ್ಳು ಭರವಸೆಯೊಂದಿಗೆ ಜನರ ಬಳಿ ಬರ್ತಿವೆ ಅಂತ ಕಿಡಿಕಾರಿದ್ದಾರೆ. ಏನೋ ಕರ್ನಾಟಕದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣವಾಗಿರೋ ಹುಬ್ಬಳ್ಳಿಯ ನೇಹಾ ಹತ್ಯೆ ಕೇಸಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿವೆ. ಘಟನೆ ನಡೆದ ಬಿವಿಬಿ ಕಾಲೇಜಿನ ಬಳಿ ಸ್ಥಳ ಮಹಜರು ಮಾಡಲಾಗಿದೆ. ಹಂತಕ ಫಯಾಜ್ನನ್ನ 6 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಹುಬ್ಳಿ ಧಾರವಾಡ 1ನೇ ಜೆಎಂಎಫ್ಸಿ ಕೋರ್ಟ್ ಆದೇಶ ನೀಡಿದೆ. ನೇಹಾ ಹತ್ಯೆ ಘಟನೆ ಖಂಡಿಸಿ ಪ್ರತಿಭಟನೆಗಳು ಮುಂದುವರೆದಿವೆ. ಕಾಂಗ್ರೆಸ್ ಬಳಿಕ ಈಗ ಅದರ ಅಂಗಸಂಸ್ಥೆ NSUI ಈ ವಿದ್ಯಾರ್ಥಿ ಘಟಕ ಕಾಂಗ್ರೆಸ್ದು ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಫಯಾಜ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮತ್ತೊಂದು ಕಡೆ ಆರೋಪಿ ಫಯಾಜ್ನ ವಿಚಾರಣೆ ನಡೆಸುತ್ತಿರುವ ವೇಳೆ ಸ್ಫೋಟಕ ಅಂಶಗಳು ಬಹಿರಂಗ ಆಗಿವೆ. ನೇಹಾಳನ್ನ ಹತ್ಯೆ ಮಾಡೋದಕ್ಕಿಂತ 5 ದಿನ ಮುಂಚೆನೆ ಫಯಾಜ್ ಧಾರವಾಡದಲ್ಲಿ ಚಾಕು ಖರೀದಿ ಮಾಡಿ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದ, ಹಾಗೆ ಹತ್ಯೆಗೆ ಪಕ್ಕ ಪ್ಲಾನ್ ಮಾಡಿದ್ದ ಅಂತ ಗೊತ್ತಾಗಿದೆ. ಹತ್ಯೆ ನಡೆದ ದಿನವೇ ನೇಹಾಳ ಚಲನವಲನವನ್ನ ಪ್ರತಿದಿನ ಗಮನಿಸ್ತಾ ಇದ್ದ. ನೇಹಾ ನನ್ನ ಬಿಟ್ಟು ಬೇರೆ ಯಾರಿಗೂ ಸಿಗಬಾರ್ದು ಅನ್ನೋ ಮೆಂಟಾಲಿಟಿ ಹೊಂದಿ ನೇಹಾಳನ್ನ ಹತ್ಯೆ ಮಾಡಿದ್ದಾನೆ ಅಂತ ಫಯಾಜ್ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾನೆ ಅಂತ
ಮಾಹಿತಿ ಲಭ್ಯ ಆಗಿದೆ. ಏಪ್ರಿಲ್ 18ನೇ ತಾರೀಕು ನೇಹಾ ಪರೀಕ್ಷೆ ಬರೆಯೋದನ್ನ ಕಾಯ್ತಾ ಇದ್ದ ಫಯಾಜ್ ಪಾರ್ಕಿಂಗ್ನಲ್ಲಿ ಬೈಕ್ ಹ್ಯಾಂಡಲ್ನ ಲಾಕ್ ಮಾಡದೆ ಆ ದಿನ ಕೊಲೆ ಮಾಡಿ ತಕ್ಷಣ ಬೈಕ್ನಲ್ಲಿ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ಕೊಂಡಿದ್ದ ಅಂತ ಖುದ್ದು ವಿಚಾರಣೆ ವೇಳೆ ಆತನೇ ಬಾಯಿ ಬಿಟ್ಟಿದ್ದಾನೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ದಕ್ಷಿಣ ಭಾಗದ ಒಟ್ಟು 14 ಕ್ಷೇತ್ರಗಳಲ್ಲಿ ಮೊದಲ ಹಂತಕ್ಕೆ ಏಪ್ರಿಲ್ 26ನೇ ತಾರೀಕು ಇನ್ನು ಕೌಂಟ್ ಡೌನ್ ಶುರುವಾಗಿದೆ. ಕೆಲ ಗಂಟೆಗಳು ಮಾತ್ರ ಬಾಕಿ ಇರೋದು. ಮತದಾನ ನಡೆಯುತ್ತೆ ಏಪ್ರಿಲ್ 26ನೇ ತಾರೀಕು. ಹೀಗಾಗಿ ಏಪ್ರಿಲ್ 24ರ ಸಂಜೆ 6 ಗಂಟೆಯಿಂದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇದರ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನ 5 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ 13,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಏಪ್ರಿಲ್ 26ರ ಮಧ್ಯರಾತ್ರಿವರೆಗೆ ಮದ್ಯ ಮಾರಾಟವನ್ನು ಬ್ಯಾನ್ ಮಾಡಲಾಗಿದೆ. ಸಂಜೆ 6ರಿಂದ ಮನೆ ಮನೆಗೆ ತೆರಳಿ ಎಲೆಕ್ಷನ್ ಪ್ರಚಾರ ನಡೆಸೋಕೆ ಮಾತ್ರ ಅವಕಾಶ ಕೊಡಲಾಗಿದೆ. ದೇಶ ಮಟ್ಟದಲ್ಲಿ INDIA ಅಂತ ಕೂಟ ಮಾಡಿಕೊಂಡು ಕೇರಳದಲ್ಲಿ ಮಾತ್ರ ಕಟಕಟ ಅಂತ ಹಲ್ಲು ಕಡಿತ ಕಿತ್ತಾಡ್ತಿರೋ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಜಗಳ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಕೇರಳದಲ್ಲಿ ಯುದ್ಧನೇ ನಡೀತಾ ಇದೆ. ಬಾಯಿ ಬಂದಂಗೆ ಬೈಕೊಳ್ತಿದ್ದಾರೆ ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ನವರು. ಕೇರಳದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲ ಅಲಯನ್ಸ್ ಪಾರ್ಟ್ನರ್ಸ್ ಇವರು. ಇಂಥ ವಿಚಿತ್ರ. ಈಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಪಪ್ಪು, ಅಮುಲ್ ಬಾಯ್ ಅಂತೆಲ್ಲ ಕರೆದಾಯಿತು. ಯಾರು? ಕೇರಳ ಕಾಂಗ್ರೆಸ್ನ ಟಾಪ್ ಲೀಡರ್ ಪಿಣರಾಯಿ ವಿಜಯನ್. ಈಗ ತೀರಾ ಕೆಳಮಟ್ಟಕ್ಕೆ ಹೋಗಿದ್ದಾರೆ ಕೇರಳದ ಕಮ್ಯುನಿಸ್ಟರು ರಾಹುಲ್ ಗಾಂಧಿಯ ಟೀಕೆ ಮಾಡೋ ವಿಚಾರದಲ್ಲಿ. ರಾಹುಲ್ ಗಾಂಧಿ ನೆಹರು ವಂಶಸ್ಥ ಅನ್ನೋಕೆ ಅವರು ಯಾವುದೇ ಕ್ವಾಲಿಟಿಯನ್ನ ಹೊಂದಿಲ್ಲ. ಹೀಗಾಗಿ ರಾಹುಲ್ ಗಾಂಧಿಯ DNA ಟೆಸ್ಟ್ ಮಾಡಬೇಕು ಅಂತ ಕೇರಳದ ಎಡಪಕ್ಷಗಳ ಬೆಂಬಲಿತ ಪಕ್ಷೇತರ ಶಾಸಕ PV ಅನ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಕೈ ನಾಯಕ ರಾಹುಲ್ ಗಾಂಧಿ ಅವರನ್ನ ಲೋ ಲೆವೆಲ್ ಸಿಟಿಸನ್, ಕೆಳ ದರ್ಜೆಯ ಪ್ರಜೆ ಅಂತ ಈ ಎಡಪಕ್ಷಗಳ ಬೆಂಬಲಿತ ಅಭಿಶಾಸಕ ಅನ್ವರ್ ಕರೆದಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಮೂಲದ ABC ಟಿವಿಯ ಪತ್ರಕರ್ತೆ ಅವನಿ ಡಯಸ್ಗೆ ಭಾರತದಲ್ಲಿನ ಚುನಾವಣೆ ಕವರ್ ಮಾಡೋಕೆ ಭಾರತ ಸರ್ಕಾರ ಬಿಟ್ಟಿಲ್ಲ ಅಂತ ಆರೋಪ ಮಾಡಲಾಗಿತ್ತಲ್ಲ. ಬ್ರಿಟನ್ನ ಗಾರ್ಡಿಯನ್ ಪತ್ರಿಕೆ ಬಗ್ಗೆ ರಿಪೋರ್ಟ್ ಮಾಡಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ರಿಯಾಕ್ಟ್ ಮಾಡಿ ಆರೋಪಗಳನ್ನು ನಿರಾಕರಿಸಿದೆ. ಈ ಅವನಿ ಡಯಸ್ ಇತ್ತೀಚಿನ ಫಾರಿನ್ ಕರೆಸ್ಪಾಂಡೆಂಟ್ ಅನ್ನೋ ತಮ್ಮ ಯೂಟ್ಯೂಬ್ ಎಪಿಸೋಡ್ನಲ್ಲಿ ತಪ್ಪು ಕಾಂಟೆಂಟ್ ಅನ್ನ ಪಬ್ಲಿಷ್ ಮಾಡಿ ಲಿಮಿಟ್ ಕ್ರಾಸ್ ಮಾಡಿದ್ದಾರೆ. ವೀಸಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಭಾರತದ ವಿದೇಶಾಂಗ ವ್ಯವಹಾರಗಳ ಅಧಿಕಾರಿ ಹೇಳಿದ್ದಾರೆ. ಪತಂಜಲಿಯ ಬಾಬಾ ರಾಮದೇವ್ ಮತ್ತು ಕಂಪನಿ ಅಧ್ಯಕ್ಷ ಬಾಲಕೃಷ್ಣ ಮತ್ತೆ ಪಬ್ಲಿಕ್ ಆಗಿ ಕ್ಷಮೆಯಾಚನೆ ಮಾಡಿದ್ದಾರೆ. ದೇಶದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಇವರ ಕ್ಷಮಾಪಣೆ ಪ್ರಕಟ ಆಗಿದೆ. ದಾರಿ ತಪ್ಪಿಸೋ ಜಾಹೀರಾತು ಕೊಟ್ಟಿರೋದಕ್ಕಾಗಿ ನಮ್ಮನ್ನ ಕ್ಷಮಿಸಿಬಿಡಿ, ಇನ್ನು ಮುಂದೆ ಈ ತರ ಮಾಡಲ್ಲ ಅಂತ ಕ್ಷಮೆ ಕೋರಿದ್ದಾರೆ. ಕೋರ್ಟ್ ಕಡೆಗೂ ಕೂಡ ಕಿವಿ ಹಿಂಡಿಸಿ ಈ ಲೆವೆಲ್ಗೆ ಇವ್ರನ್ನ ಹೇಳ್ಕೊಂಡು ಹೋಗಿ ಡ್ರ್ಯಾಗ್ ಮಾಡಿ ತಗೊಂಡು ಹೋಗಿ ಈ ಥರ ಮರ್ಯಾದೆ ಹರಾಜಾಗೋ ರೀತಿಯಾಗಿದೆ ಇವ್ರದೀಗ. ಪತಂಜಲಿ ಅವ್ರದ್ದು, ಬಾಬಾ ರಾಮದೇವ್ದು ಮತ್ತು ಬಾಲಕೃಷ್ಣದು. ದೇಶದ ಪ್ರಮುಖ ಪತ್ರಿಕೆಗಳಲ್ಲಿ ಈ ರೀತಿ ಜಾಹೀರಾತು ಕೊಡೋ ಮಟ್ಟಿಗೆ ಕೊಡ್ತೀರಾ ಇಲ್ವಾ ಅಂತ ಹೇಳಿ ಕಿವಿ ಹಿಂಡಿ ಕೊಡಿಸಿದ್ದಾರೆ ಕೋರ್ಟ್ನವರು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇವರಿಗೆ ಕ್ಷಮಾಪಣೆ ಕೋರಿ ಅಂತ ಹೇಳಿತ್ತು. ಆಮೇಲೆ ಏನು ಅಷ್ಟು ಚಿಕ್ಕದಾಗಿ ಕೇಳಿದ್ದೀರಾ, ಎಷ್ಟು ದೊಡ್ಡ ಆ್ಯಡ್ ಕೊಟ್ಟಿದ್ರು, ಮಿಸ್ಲೀಡಿಂಗ್ ಆ್ಯಡ್, ದಾರಿ ತಪ್ಪಿಸೋ ಜಾಹೀರಾತು, ಅಷ್ಟೇ ದೊಡ್ಡದು ನೀವೀಗ ಕೊಡಿ, ಕ್ಷಮಾಪಣೆಯನ್ನು ಅಷ್ಟೇ ದೊಡ್ಡ ಕೊಡಿ ಅಂತ ಕೋರ್ಟ್ ಹೇಳಿತ್ತು. ಸೊ ಕೋರ್ಟ್ ನಿರ್ದೇಶನದ ಮೇರೆಗೆ ಈಗ ಪತಂಜಲಿ ದೊಡ್ಡ ಕಾಲಂನಲ್ಲಿ ಸಾರಿ ಅಂತ ಹೇಳಿ ಕ್ಷಮಾಪಣೆಯನ್ನ ಪ್ರಕಟ ಮಾಡಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕಾರ್ಯಚಟುವಟಿಕೆಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಡೆ ಹಿಡಿದಿದೆ. ಕೋಟಕ್ ಬ್ಯಾಂಕ್ನ ಡೇಟಾ ಸೆಕ್ಯೂರಿಟಿ ಸರಿ ಇಲ್ಲದೆ ಮಾಹಿತಿ ತಂತ್ರಜ್ಞಾನ ಕೊರತೆಯಿಂದ ಅದರ ಹೊಸ ಆನ್ಲೈನ್ ಗ್ರಾಹಕರನ್ನು ತಡೆ ಹಿಡಿದು ಹೊಸ ಕ್ರೆಡಿಟ್ ಕಾರ್ಡ್ಗಳನ್ನು ಇಶ್ಯೂ ಮಾಡೋದನ್ನು ಈ ಕೂಡಲೇ ನಿಲ್ಲಿಸಿದ್ದೀವಿ ಅಂತ RBI ಹೇಳಿದೆ. ಆದರೆ ಈಗಿರೋ ಕೋಟಕ್ ಬ್ಯಾಂಕ್ ಗ್ರಾಹಕರಿಗೆ, ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ಗೆ ಸೇವೆ ಕೊಡೋದನ್ನು ಕಂಟಿನ್ಯೂ ಮಾಡೋಕೆ ಅನುಮತಿ ಇದೆ ಅಂತ ಹೇಳಿದೆ. ಭಾರತ ಅಭಿವೃದ್ಧಿಯಾಗೋಕೆ ಭಾರತದ ಆರ್ಥಿಕತೆ ಪ್ರತಿ ವರ್ಷ 8ರಿಂದ 10% ಗ್ರೋ ಆಗಬೇಕು ಅಂತ RBI ಹೇಳಿದೆ. ಮಂಗಳವಾರ ರಿಲೀಸ್ ಮಾಡಿದ ತನ್ನ ಮಂತ್ಲಿ ಬುಲೆಟಿನ್ನಲ್ಲಿ RBI ಈ ವಿಚಾರವನ್ನು ತಿಳಿಸಿದೆ. ಮುಂದಿನ 3 ದಶಕಗಳಲ್ಲಿ ತನ್ನ ಅಭಿವೃದ್ಧಿ ಆಕಾಂಕ್ಷೆ ಗುರಿಯನ್ನು ಸಾಧಿಸೋಕೆ ಮುಂದಿನ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಇಷ್ಟು ಪ್ರಮಾಣದಲ್ಲಿ ಗ್ರೋ ಆಗೋದು ಅವಶ್ಯಕ ಅನ್ನೋದನ್ನ ಈ ಬುಲೆಟಿನ್ನಲ್ಲಿ ಹೇಳಲಾಗಿದೆ. ಭಾರತದ ಷೇರುಪೇಟೆ ನಿರಂತರ 4ನೇ ಸೆಷನ್ನಲ್ಲೂ ಗ್ರೀನ್ನಲ್ಲೇ ಇತ್ತು. ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಹಿಂಡಾಲ್ಕೋ, ಸಿಪ್ಲಾ, JSW ಸ್ಟೀಲ್, ಟಾಟಾ ಸ್ಟೀಲ್ ನಂತ ಹೆವಿವೇಟ್ ಕಂಪನಿಗಳು ಲಾಭ ಮಾಡಿಕೊಂಡಿದ್ದು ಷೇರುಪೇಟೆ ಇವತ್ತು ಕೂಡ ಹಸಿರು ಪಟ್ಟಿಯಲ್ಲಿ ವಹಿವಾಟು ನಡೆಸಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಬೆಂಚ್ ಮಾರ್ಕ್ ಇಂಡೆಕ್ಸ್ಗಳಾದ ಸೆನ್ಸೆಕ್ಸ್ 114.49 ಪಾಯಿಂಟ್ಸ್ ಏರಿಕೆಯಾಗಿ 73,852, ನಿಫ್ಟಿ 34 ಪಾಯಿಂಟ್ಸ್ ಗಳಿಸಿ 22,402ಕ್ಕೆ ರೀಚ್ ಆಯಿತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 228 ರೂಪಾಯಿ ಜಾಸ್ತಿಯಾಗಿ 71,826 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 210 ರೂಪಾಯಿ ಜಾಸ್ತಿಯಾಗಿ 65,700
ರೂಪಾಯಿ ಆಗಿದೆ. ಬೆಳ್ಳಿ 1 kgಗೆ 680 ರೂಪಾಯಿ ಜಾಸ್ತಿಯಾಗಿ 80,687 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.